ಇವತ್ತು ನಮ್ಮ ಹೈವೇ ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ಲ್ಯಾಂಕೋ ಕಡೆಯಿಂದ ಏನು ಲಾಸ್ಟ್ ಒಂದು ಸೆಷನ್ ಇದ್ದಾಗ ಅವರಿಗೆ ಲೆಟರ್ ಹಾಕಿದ್ದೆ. ಇಲ್ಲಿ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ, ಬಾಲಾಜಿ ಭವನ್ ಹತ್ರ ತುಂಬಾ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ 1000 ಜನಕ್ಕೆ ತೊಂದರೆ ಆಗ್ತಾ ಇದೆ, ಅರ್ಜೆಂಟ್ ಫ್ಲೇವರ್ ಬೇಕಂತ ಕೇಳಿದ್ದೀವಿ. ಈಗಾಗಲೇ ಫ್ಲೇವರ್ ಸ್ಯಾಂಕ್ಷನ್ ಆಗಿದೆ. ಫ್ಲೇವರ್ ಹಾಕಿಂತ ಮುಂಚೆ ನಮ್ಮ ಯಥಾ ಪ್ರಕಾರವಾಗಿ ಮುಳಬಾಗಿಲಿಂದ ಬರ್ತಕ್ಕಂಥ ಹಾಯ್ದು ಹೋಗೋ ಬೆಂಗಳೂರಿಗೆ ಮತ್ತು ಕೋಲಾರ್ಗೆ ನಮ್ಮ ಹಳೆ ರೋಡ್ ತುಂಬಾ ಅದ್ಭುತವಾಗಿತ್ತು, ಚೆನ್ನಾಗಿತ್ತು, ಯಾವುದೋ ಅಪಘಾತಗಳಾಗ್ತಾ ಇರಲಿಲ್ಲ. ಈಗ ಯಾರು ಇದನ್ನ ಐಡಿಯಾ ಕೊಟ್ಟರೆ ಗೊತ್ತಿಲ್ಲ, ಅಲ್ಲಿ ಡೈವರ್ಷನ್ ಮಾಡಿ ಒಳಗಡೆ ಹೋಗ್ಬೇಕಾದ್ರೆ ಸಾಕಷ್ಟು ಅಪಘಾತಗಳಾಗ್ತಾ ಇದಾವೆ. ಆದಷ್ಟು ಬೇಗ ಇದನ್ನ ಕ್ಲೋಸ್ ಮಾಡಿ ಅಂತ ಮನವಿ ಕೊಟ್ಟಾಗ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ ಅಲ್ಲಿ ಒಪ್ಕೊಂಡಿದ್ದಾರೆ. ಇಲ್ಲಿ ಕೇವಲ 3 ದಿವಸದಲ್ಲಿ ರೋಡ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಯಥಾ ಪ್ರಕಾರ ಬೆಂಗಳೂರಿಗೆ ಹೋಗ್ಬೇಕಂತ ಮೊದಲು ಏನು ರೋಡ್ ಇತ್ತು ಅದೇ ರೋಡ್ ಮುಖಾಂತರವಾಗಿ ಹಾಯ್ದು ಹೋಗ್ಲಿಕ್ಕೆ ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಅವರು ಮನವಿ ಮಾಡಿದ್ದಾರೆ. ಇವತ್ತು ನಾಳೆ ಅಥವಾ ನಾಳಿದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ. ವರ್ಕ್ ಸ್ಟಾರ್ಟ್ ಆದಾಗ ಏನು ನೈಟ್ ಹೊತ್ತು ಹೈವೇ ಹೋಗ್ಬೇಕಾದ್ರೆ ಸಾಕಷ್ಟು ಕತ್ಲಾಗ್ತಾ ಇದೆ. ಇಲ್ಲಿ ಇವಾಗಲೇ ನಾಳೆನೇ ಇವತ್ತು ಲೈಟ್ ರೆಡಿ ಮಾಡ್ಕೊಂಡು ಇಲ್ಲಿ ಕತ್ಲಾಗ್ದಂಗೆ 2 ಐಮಾಸ್ ಎಲ್ಲ ರೆಡಿ ಮಾಡ್ಲಿಕ್ಕೆ ನಾಳೆ ಒಂದು ಆದೇಶ ಕೊಟ್ಟಿದ್ದೀವಿ. ಸೊ ಅದರಿಂದ ಈ ಒಂದು ಸರ್ಕಲ್ ಏನಿದೆ ಯಥಾ ಪ್ರಕಾರವಾಗಿ ಮೊದಲು ಏನು ಸರ್ಕಲ್ ಇತ್ತು ಆ ಸರ್ಕಲ್ ರೀತಿ ಮಾಡುತ್ತೆ. ಕೆಲವು ಬಲಾಢ್ಯರು ಸೇರ್ಕೊಂಡು ಈ ಒಂದು ಹೈವೇ ಅದಲ್ಲಿ ಏನು ಫ್ಲೇವರ್ ಇತ್ತು ಆ ಫ್ಲೇವರ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ನಾನು ಮೊನ್ನೆ ಡೆಲ್ಲಿಗೆ ಹೋಗಿ ನಾನು ಮತ್ತು MP ಅವರು ಡೆಲ್ಲಿಗೆ ಹೋಗಿ ಅದು ರೆಡಿ ಮಾಡ್ಕೊಂಡು ಬಂದಿದ್ವಿ. ಇದು ಸ್ಟಾರ್ಟ್ ಆಗುತ್ತೆ, ಏನು ಫ್ಲೇವರ್ ಸ್ಟಾರ್ಟ್ ಆಗುತ್ತೆ. ಕೆಲವು ಬಿಸ್ನೆಸ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಫ್ಲೇವರ್ ಸ್ಯಾಂಕ್ಷನ್ ಮಾಡೋಕ್ಕೆ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ಹೋಗಿ ಅದನ್ನು ರೆಡಿ ಮಾಡ್ಕೊಂಡು ಬಂದಿದ್ವಿ. ಯಾಕಂದರೆ ನಾವೆಲ್ಲ ಪ್ರಜಾಪ್ರಭುತ್ವದ ಒಂದು ಪ್ರತಿನಿಧಿಗಳಾಗಿ ಜನ ಕಿತ್ತಕ್ಕೋಸ್ಕರ ಕಾಪಾಡಬೇಕು ಹೊರತು ಯಾರೋ ಬಿಸ್ನೆಸ್ ಮ್ಯಾನ್ಗಳಿಗೆ ಯಾರೋ ವ್ಯಾಪಾರಸ್ಥರು ಕಾಪಾಡ್ತಕ್ಕಂಥ ಧರ್ಮ ಅಲ್ಲ ಅದು. ಸೊ ಅದರಿಂದ ಇದು ಫ್ಲೇವರ್ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಮುಳಬಾಗಿಲಿಂದ ಹಾದು ಹೋಗ್ತಕ್ಕಂಥ ರೋಡು ಯಥಾ ಪ್ರಕಾರ ನಾಳೆಯಿಂದ ಓಪನ್ ಮಾಡ್ತೀವಿ. ಅದೇ ರೀತಿ ಈಗ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈಗಾಗಲೇ ನಾನು ಲಾಸ್ಟ್ 3 ಡೇಸ್ ಬ್ಯಾಕು ಎಲ್ಲ ಒಂದು ಕಾಂಟ್ರಾಕ್ಟ್ ಕರೆದು ಮಾತಾಡಿದ್ದೀನಿ. ಟೈಮ್ ಬಿಂಗ್ ಒಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ತಾಲೂಕಲ್ಲಿ ಬಂದಿಸ್ತಾರ ಅಂತ ಕೂಡ ಹೇಳಿದ್ದೀನಿ. ಸೊ ಅದರಿಂದ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವ್ರ ಟೈಮ್ ಬಿಂಗ್ ಒಳಗಡೆ ಮುಗಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸಾರ್ವಜನಿಕ ತೊಂದರೆ ಆಗ್ತದೆ. ಅದಾದ್ಮೇಲೆ ಮತ್ತೆ 3 ಮುಟ್ತೀವಿ. ಅದು ಕಂಪ್ಲೀಟ್ ಆದ್ಮೇಲೆ ಮತ್ತೆ 3 ಮತ್ತೆ KGF ರೋಡಲ್ಲಿ ಮತ್ತೆ ಈ ರೋಡಲ್ಲಿ ಮತ್ತು ತಾಲೂರು ರೋಡಲ್ಲಿ ಮತ್ತೆ ಈ ರೋಡ್ ಈ 3 ಮತ್ತೆ ಫ್ಲೇವರ್ ಮುಟ್ಬೇಕಂತ ಹೇಳಿದ್ದೀನಿ. ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಇದು ಮುಟ್ಟಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಯಾಕಂದ್ರೆ ಈಗ ಸ್ವಲ್ಪ ಫಾಸ್ಟಾಗಿ ವರ್ಕ್ ಆಗಬೇಕು, ತೊಂದರೆ ಆಗ್ತಾ ಇದೆ. ನರಸಿಂಹ ತೀರ್ಥ ಮತ್ತು ಇದರ ನಂಗಲಿ ಮತ್ತು ಒಡ್ಡಳ್ಳಿ ಹತ್ರ ತುಂಬಾ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ನ್ಯಾಷನಲ್ ಪ್ರಾಜೆಕ್ಟ್ ಡೈರೆಕ್ಟರ್ ಒಪ್ಕೊಂಡಿದ್ದಾರೆ, ಅದನ್ನ ಒಪ್ಕೊಂತಾರೆ. ಸೊ ಈ ಸದ್ಯಕ್ಕೆ ನಾಳೆಯಿಂದ ವರ್ಕ್ ಇಲ್ಲಿ ಮತ್ತು ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಯಥಾ ಪ್ರಕಾರವಾಗಿ ಸಾರ್ವಜನಿಕ ತೊಂದರೆ ಆಗ್ದಂಗೆ ಅಪಘಾತಗಳಾಗ್ದಂಗೆ ಕಾಪಾಡ್ತಕ್ಕಂಥ ಕರ್ತವ್ಯನ ಅವ್ರು ಹೊಂದ್ಕೊಂತಾರೆ ಅಂತ ಹೇಳ್ತೀನಿ. ಒಂದು ಕಡೆ ಒಡ್ಡಲ್ಲಿ ಕಡೆ ಅದೆಲ್ಲ ರಸ್ತೆ ಮಾಡ್ತಿದ್ದಾರೆ, ಧೂಳು ಅಂಗಡಿಗಳಿಗೆ, ಅಕ್ಕಪಕ್ಕದ ಅಂಗಡಿಗಳಿಗೆ, ಹೋಟೆಲ್ಗೆ ನುಗ್ಗಿ ಅನಾರೋಗ್ಯ ಕಾಡ್ತಾ ಇದೆ. ಬಟ್ ನೀರು ಕೂಡ ಆಗ್ತಾ ಇಲ್ಲ. ಅವರು ಇದ್ರ ಪ್ರಕಾರ ನಾನು ಈಗಾಗಲೇ ನನಗೇನು ಮನವಿ ಬಂದಿಲ್ಲ, ಏನು ಹೇಳ್ತಿದ್ರಲ್ಲ ಈ ಕೂಡಲೇ ನಾನು ಕರೆದು ಮಾತಾಡ್ತೀನಿ. ಸೆಕ್ಯೂರಿಟಿ ಗಾರ್ಡ್ಸ್ ಹಾಕ್ಬೇಕಂತ ಹೇಳಿದ್ದೀನಿ. ಯಾಕಂದರೆ ಬಸ್ಗಳು ಸಲ ವ್ಯವಸ್ಥೆ ತಪ್ಪಾಗ್ತಾ ಇದೆ. ನಮ್ಮ ಮುಳಬಾಗಿಲು ಹೋಗ್ಲಿಕ್ಕೆ ರೋಡ್ ಕೂಡ ಕಾಣಿಸ್ತಾನೆ ಅಂತ ಹೇಳಿದ್ದೀನಿ. ಬಹುಶಃ ಏನಾದರೂ ನೆಕ್ಸ್ಟ್ ಬರ್ತಕ್ಕಂಥ ಟೈಮ್ ಅವಧಿಯಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಬಹುಶಃ ಅದು ಮುಂದಿನ ದಿವಸ ಅವರೇ ಅನುಭವಿಸ್ಬೇಕಾಗ್ತದೆ. ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ನಾನು ಅವ್ರನ್ನ ಬಯಸ್ತೀನಿ, ಕೇಳ್ಕೊತೀನಿ ಅವ್ರ ಶಾಸಕನಾಗೆ. ಸೊ ಅದರಿಂದ ನಾಳೆ ಅಥವಾ ನಾಳಿದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ? 3 ಡೇಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. 3 ಡೇಸಲ್ಲಿ ಕೆಲಸ ಮುಗಿಸ್ಕೊಡ್ತೀರಿ. ಓಕೆ, 3 ಡೇಸ್ ಸ್ಟಾರ್ಟ್ ಮಾಡ್ತಾರೆ. 20 ದಿವಸ ಒಳಗಡೆ ಇದನ್ನ ಮುಗಿಸಿ ಅದನ್ನ ಕ್ಲೋಸ್ ಮಾಡೋಕ್ಕೆ ಆದೇಶ ಮಾಡಿದ್ವಿ, ಆಯ್ತಾ? ಸೊ ತಾವೆಲ್ಲ ಸಹಕರಿಸ್ಬೇಕು. ಇನ್ನು ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ, ಸಾಕಷ್ಟು ಸಹಕರಿಸ್ಬೇಕಂತ ಮಾಧ್ಯಮ ಹತ್ರ ಕೇಳ್ತೀನಿ. ತಾವು ಸಹಕರಿಸ್ತಾ ಇದ್ರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರ ನಾವು ತಮ್ಮ ನ್ಯೂಸ್ ಮಾಡಬೇಕು. ಯಾಕಂದ್ರೆ ಲಾಸ್ಟ್ ಅಪಘಾತ ಆಯಿತು, ಅನೇಕ ದೂರುಗಳು ಬಂದಿದೆ ಸರ್. ಈ ರಸ್ತೆ ಸುಮಾರು ದೂರುಗಳು ಬಂದಿದೆ. ಬಟ್ ಇವತ್ತು ಅದಕ್ಕೆ ನೀವು ಅಂತಿಮ ಆಗ್ತಿಲ್ಲ ಅಲ್ಲ. 100% ನಾನು ನಾಳೆಯಿಂದ JCB ತಂದು ವರ್ಕ್ ಮಾಡೋಕ್ಕೆ ಬರ್ತಾ ಇದ್ದೀನಿ. 3 ಡೇಸಲ್ಲಿ ತೊಗೊಂಡು ವರ್ಕ್ ಮಾಡಿ ರೋಡ್ ಹಾಕ್ಬಿಟ್ಟು ಅದ್ರ ವ್ಯವಸ್ಥೆ ಮಾಡ್ಕೊಡ್ತೀನಿ. ಹೋಗ್ಬೇಕಾದ್ರೆ ಅಲ್ಲೇ ಔಟ್ ಕೊಡ್ತೀವಿ, ಒಳಗಡೆ ಆಗ್ಬೇಕಾದ್ರೆ ಇನ್ನೂ ಔಟ್ ಕೊಡ್ತೀವಿ, ಇನ್ನೊಂದು ಔಟ್ ಕೊಡ್ತೀವಿ. ಅದನ್ನ ಬಂದ್ ಮಾಡಕ್ಕೆ ಹೇಳಿದ್ವಿ. ಇಲ್ಲಿ ಸಿಗ್ನಲ್ ಲೈಟ್ ಹಾಕೊಡ್ತೀವಿ. 2 ರಾತ್ರಿ 6 ಗಂಟೆ ಗಂಟ್ಲಿಕ್ಕೆ ಇಲ್ಲಿ 2 ಐಮಾಸನ್ನ ದೊಡ್ಡ ಮಟ್ಟದಲ್ಲಿ ಹಾಕೊಡ್ತೀವಿ. ಓಕೆ ಓಕೆ. ಅದು MP ಅವ್ರು ಕೊಡೋದು ನಾನು ಕೊಡೋದು ಇಬ್ಬರಲ್ಲಿ ಬಂದಿದ್ದು. ನಾನು ಈ ಕೂಡಲೇ ಮಾತಾಡ್ತೀನಿ ಸರ್, ಅದಾಗಿದೆ. ಮತ್ತು ಇಲ್ಲಿ ಮಾತ್ರ ಎಲ್ಲಿ ಆ ಲೈಟ್ ಹತ್ರ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೇಳಿದ್ವಿ, ಅದು ಸಿಕ್ಕಿದೆ. ಈಗಾಗಲೇ ಒಂದು ಪಾರ್ಕ್ ಮಾಡಿ ದೊಡ್ಡ ಮಟ್ಟಕ್ಕೆ ಸ್ಟ್ಯಾಚ್ಯೂ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ ಏನಿದೆಯಾ ಆ ಸ್ಟ್ಯಾಚ್ಯೂ ಹಾಕ್ಲಿಕ್ಕೆ ಈ ಫ್ಲೇವರ್ ಹೋಗಿದ ತಕ್ಷಣ ಸ್ಟ್ಯಾಚ್ಯೂ ಎದ್ದು ನಿಂತಿರೋದೇನಾಗುತ್ತೆ, ತುಂಬ ಅದ್ಭುತ ಕಾಣಿಸ್ತದೆ ಸರ್. ಆದಷ್ಟು ಬೇಗ ಅವ್ರ ಕಡೆ NOC ಬಂದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.